ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ತ್ರೇಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಸೊ ಹಿಂದಿನ ಕ್ಲಾಸ್ ಒಳಗೆ ನಾವು ಫಸ್ಟ್ ಚಾಪ್ಟರ್ದ ಎಕನಾಮಿಕ್ಸ್ ಫಸ್ಟ್ ಇಯರ್ದ ಫಸ್ಟ್ ಚಾಪ್ಟರ್ದ ಎಲ್ಲ ಕ್ವಶನ್ ಸಂಭವನೀಯ ಪ್ರಶ್ನೆಗಳನ್ನೆಲ್ಲ ನೋಡಿದ್ದು. ಸೊ ಇವತ್ತಿನ ಕ್ಲಾಸ್ ಒಳಗೆ ಎರಡನೇ ಚಾಪ್ಟರ್ ಆದಂಥ ದತ್ತಾಂಶಗಳ ಸಂಗ್ರಹಣೆ ಚಾಪ್ಟರ್ದ ಸೊ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಪಾಸಿಬಲ್ ಇದಾವು. ಸೊ ಆ ಪ್ರಶ್ನೆಗಳನ್ನು ನೋಡೋಣ್ರಿ. ಓಕೆ, ಫಸ್ಟ್ ಕ್ವಶನ್, ಸರಿಯಾದ ಉತ್ತರಗಳನ್ನು ಆರಿಸಿ ಬೇರೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟದ್ದು. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫಸ್ಟ್ ಕ್ವಶನ್, ಪ್ರಕ್ರಿಯೆಯನ್ನು ನೋಡುವಂಥ ದತ್ತಾಂಶ ಸಂಗ್ರಹಣೆಯ ವಿಧಾನವೆಂದರೆ ಅಂತ ಕೇಳಿದರು. 4 ಆಪ್ಷನ್ಗಳನ್ನ ಕೊಟ್ಟರು. ಸೊ ಈ ಒಂದು ಪ್ರಶ್ನೆಯ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಸಿ, ವೈಯಕ್ತಿಕ ಸಂದರ್ಶನ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಕೆಳಗಿನ ಯಾವ ದತ್ತಾಂಶ ಸಂಗ್ರಹಣೆಯ ವಿಧಾನವು ಕಡಿಮೆ ಸಮಯದಲ್ಲಿ ಸಮಂಜಸವಾದ ನಿಖರವಾದ ಮಾಹಿತಿಯನ್ನು ನೀಡುತ್ತದೆ ಅಂತ ಕೊಟ್ಟರು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಮಾದರಿ ಸಮೀಕ್ಷೆ. ಮೂರನೇ ಪ್ರಶ್ನೆ, ಕೆಳಗಿನ ಯಾವ ದೋಷಗಳು ಹೆಚ್ಚು ಗಂಭೀರವಾದುದು ಅಂತ ಕೇಳಿದರು. ಮಾದರಿಯ ಆಯ್ಕೆ ದೋಷಗಳು, ದತ್ತಾಂಶದ ದೋಷಗಳು, ಮಾದರಿ ಆಯ್ಕೆ ಎಲ್ಲದ ದೋಷಗಳು, ಲೆಕ್ಕಾಚಾರದಲ್ಲಿನ ದೋಷಗಳು ಅಂತ ಹಿಂಗೆ ಕೇಳಿದರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಮಾದರಿ ಆಯ್ಕೆ ಅಲ್ಲದ ದೋಷಗಳು. ನಾಲ್ಕನೇ ಪ್ರಶ್ನೆ, DGCIS ಎಂದರೆ ಅಂತ ಕೇಳಿದರು. ಸೊ ಇದರ ವಿಸ್ತೃತ ರೂಪವನ್ನು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಆಪ್ಷನ್ ಒಳಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಇದು ಸರಿಯಾದ ಉತ್ತರ, ಡೈರೆಕ್ಟೊರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಇದು ಸರಿಯಾದ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆ, ಸ್ವತಂತ್ರದ ನಂತರ ಮೊದಲ ಜನಗಣತಿ ನಡೆದ ವರ್ಷ ಅಂತ ಕೇಳಿದರು. ಆಪ್ಷನ್ ಸಿ, 1951ರಲ್ಲಿ ಸ್ವತಂತ್ರ ನಂತರ ಮೊದಲ ಜನಗಣತಿ ನಡೀತೈತಿ. ಇನ್ನು ನೆಕ್ಸ್ಟ್ ಬಿಟ್ಟ ಸ್ಥಳ ಯಾವ್ಯಾವ ಕ್ವಶನ್ ಪಾಸಿಬಲ್ ಇದಾವೆ ಈ ಒಂದು ಪಾಠದಲ್ಲಿ ಅಂತ ನೋಡ್ರಿ. ಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಡ್ಯಾಶ್ ಎಂದು ಹೆಸರು ಅಂತ ಕೇಳಿದರು. ಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಪ್ರಾಥಮಿಕ ದತ್ತಾಂಶ ಅಂಥೇಳಿ ನಾವು ಕರಿತೀವಿ. ಸಮೀಕ್ಷೆಯಲ್ಲಿ ಡ್ಯಾಶ್ ಯು ಸರ್ವೆ ಸಾಮಾನ್ಯವಾಗಿ ಬಳಸುವ ಸಾಧನವಾಗಿದೆ ಕೇಳಲು ಪ್ರಶ್ನಾವಳಿಯನ್ನು ಸಮೀಕ್ಷೆಯಲ್ಲಿ ಸರ್ವೆ ಸಾಮಾನ್ಯವಾಗಿ ಬಳಸ್ತಾರೆ. ಅನಕ್ಷರಸ್ಥರು ಉಪಯೋಗಿಸಲು ಸಾಧ್ಯವಿಲ್ಲದ ದತ್ತಾಂಶ ಸಂಗ್ರಹಣೆಯ ವಿಧಾನ ಅಂತ ಕೇಳಿದರು. ಅಂಚೆ ಮೂಲಕ ಅಥವಾ ಪ್ರಶ್ನಾವಳಿಯ ಸಮೀಕ್ಷೆ ನಡೆಸುವುದು ಅನಕ್ಷರಸ್ಥರು ಸಾಧ್ಯವಿಲ್ಲದಂಥ ಒಂದು ಸಂಗ್ರಹಣೆ ವಿಧಾನ. ಕಡಿಮೆ ಅವಧಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬಹುದಾದ ಸಂದರ್ಶನ ಯಾವುದಪ್ಪ ಅಂತಂದ್ರೆ ದೂರವಾಣಿ ಸಂದರ್ಶನ. ಭಾರತದ ಜನಗಣತಿಯು ಡ್ಯಾಶ್ ವರ್ಷಕ್ಕೊಮ್ಮೆ ನಡೆಯುತ್ತದೆ. ಪ್ರತಿ 10 ವರ್ಷಕ್ಕೊಮ್ಮೆ ಭಾರತದಲ್ಲಿ ಜನಗಣತಿ ನಡೆಯುತ್ತೆ. ಇನ್ನು NSSOದ ತ್ರೈಮಾಸಿಕ ಪತ್ರಿಕೆಯನ್ನು ಡ್ಯಾಶ್ ಅಂತ ಕರೀತಾರಂತೈತಿ, ಸರ್ವೇಕ್ಷಣ ಅಂಥೇಳಿ ಕರೀತಾರು. ಇದಿಷ್ಟು ಬರ್ಬೋದಾದಂತಹ ಬಿಟ್ಟ ಸ್ಥಳಗಳು. ಇನ್ನು ಕೆಳಗಿನವನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟರು. ಹೊಂದಿಸಿ ಬರೆಯ ಈ ಚಾಪ್ಟರ್ ಒಳಗಿನ ವೈಯಕ್ತಿಕ ಸಂದರ್ಶನ, ಅಂಚೆ ಪ್ರಶ್ನಾವಳಿ, ದೂರವಾಣಿ ಸಂದರ್ಶನ, ಪೈಲಟ್ ಸಮೀಕ್ಷೆ ಮತ್ತು ಜನಗಣತಿ ಸಮೀಕ್ಷೆ ಬಗ್ಗೆ ಕೊಟ್ಟರು. ಸೊ ಈ ಕಡೆ ವೈಯಕ್ತಿಕ ಸಂದರ್ಶನ ಅಂತಂದರೆ ಪೂರ್ವಭಾವಿ ಪ್ರಶ್ನಾವಳಿಗಳನ್ನ ಮಾಡ್ಕೋಬೇಕಾಗತ್ತೆ. ಅಂಚೆ ಪ್ರಶ್ನಾವಳಿ ಅಂತಂದ್ರೆ ಎಲ್ಲ ವ್ಯಕ್ತಿಗಳನ್ನ ಒಳಗೊಂಡಿರ್ತೈತಿ. ದೂರವಾಣಿ ಸಂದರ್ಶನ ಪ್ರಶ್ನಾವಳಿ ಕಳೆದು ಹೋಗುವಿಕೆ. ಪೈಲಟ್ ಸಮೀಕ್ಷೆ ಸಾಪೇಕ್ಷವಾಗಿ ಕಡಿಮೆ ವೆಚ್ಚ, ಜನಗಣತಿ ಅಧಿಕ ವೆಚ್ಚ ಅಂತ ಹಿಂಗೆ ಮುಂದೆ ಕೊಟ್ಟರು. ಸೊ ಈಗ ಯಾವ್ಯಾವುದಕ್ಕೆ ಯಾವ ಸರಿ ಆದ ಉತ್ತರ ನೋಡ್ರಿ. ಒಂದನೇದಕ್ಕೆ ಈ ಸರಿಯಾದ ಉತ್ತರ. ಎರಡನೇದಕ್ಕೆ ಸಿ, ಪ್ರಶ್ನಾವಳಿ ಅಂತಂತಂದ್ರೆ ಅಂಚೆ ಪ್ರಶ್ನಾವಳಿಯು ಕಳೆದು ಹೋಗುವಂತಹ ಸಂಭವನೀಯತೆ ಜಾಸ್ತಿ ಇರ್ತೈತಿ. ಮೂರನೇದು ದೂರವಾಣಿ ಸಂದರ್ಶನದಲ್ಲಿ ಸಾಪೇಕ್ಷವಾಗಿ ಕಡಿಮೆ ವೆಚ್ಚವನ್ನು ನಾವು ನೋಡ್ತೀವಿ. ನಾಲ್ಕನೇದಾಗಿ ಪೈಲಟ್ ಸಮೀಕ್ಷೆ ಒಳಗೆ ಪೂರ್ವಭಾವಿ ಪ್ರಶ್ನಾವಳಿಗಳನ್ನು ನಾವು ನೋಡ್ತೀವಿ. ಆಮೇಲೆ ಐದನೇದು ಜನಗಣತಿ ಅಂತ ನೋಡಿದಾಗ ನಾವು ಎಲ್ಲ ವ್ಯಕ್ತಿಗಳನ್ನು ಜನಗಣತಿ ಒಳಗೊಂಡಿರ್ತೈತಿ. ಇದು ಇಷ್ಟು ಹೊಂದಿಸಿ ಬರೆಯಾಗಿರ್ತೈತಿ. ಇನ್ನು ನೆಕ್ಸ್ಟ್ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ್ರಿ. ಚಲಕ ಎಂದರೆ ಯಾರು? ಕಾಲದಿಂದ ಕಾಲಕ್ಕೆ ಬದಲಾಗುವ ಮೌಲ್ಯಗಳನ್ನು ಚಲಕಗಳು ಅಂತ ಕರಿತೀವಿ ನಾವು. ಜನಗಣತಿಯ ಅರ್ಥವನ್ನು ಬರೆಯಿರಿ ಅಂತ ಕೇಳಿದರು. ಜನಸಂಖ್ಯೆಯ ಪ್ರತಿಯೊಂದು ಅಂಶವನ್ನು ಎಣಿಕೆ ಮಾಡುವ ಸಮೀಕ್ಷೆಗೆ ಜನಗಣತಿ ಅಥವಾ ಸಂಪೂರ್ಣ ಎಣಿಕೆ ವಿಧಾನ ಅಂತೇಳಿ ಕರಿತೀವಿ. ಮಾದರಿ ಪ್ರಶ್ನೆ ಸಮೀಕ್ಷೆ ಎಂದರೇನು ಅಂತ ಕೇಳಿದರು. ನಿರ್ದಿಷ್ಟ ಜನಸಂಖ್ಯೆ ಅಥವಾ ವಿಶ್ವದಿಂದ ಮಾದರಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಮಾಹಿತಿ ಪಡೆದು ಇಡೀ ಜನಸಂಖ್ಯೆಗೆ ಅನ್ವಯಿಸುವುದನ್ನು ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಮಾದರಿ ಆಯ್ಕೆಯ ದೋಷದ ಅರ್ಥ ನೀಡಿ ಅಂತ ಕೇಳಿದರು. ಜನಸಂಖ್ಯೆಯ ನೈಜ ಬೆಲೆ ಮತ್ತು ಮಾದರಿ ಅಂದಾಜು ಬೆಲೆಯ ವ್ಯತ್ಯಾಸವನ್ನು ಮಾದರಿ ಆಯ್ಕೆಯ ದೋಷಗಳು ಅಂತ ಹೇಳಿ ಕರೆಯಲಾಗುತ್ತೆ. NSOನ ವಿಸ್ತರಿಸಿ ಅಂತ ಕೇಳಿದರು. NSSO ಅಂತಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಂತ ಅರ್ಥ. ಆ್ಯಂಡ್ CSOನ ವಿಸ್ತರಿಸಿ ಅಂತ ಕೇಳಿದರು. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನನ್ನು CSO ಅಂತೇಳಿ ಕರೀತಾರೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ್ರಿ. ದತ್ತಾಂಶದ 2 ಮೂಲಗಳನ್ನು ಹೆಸರಿಸಿ ಎಂದರು. ದತ್ತಾಂಶದ 2 ಮೂಲಗಳು ಪ್ರಾಥಮಿಕ ದತ್ತಾಂಶ ಮತ್ತು ಮಾಧ್ಯಮಿಕ ದತ್ತಾಂಶ. ಉತ್ತಮ ಪ್ರಶ್ನಾವಳಿ 2 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದರು. ಪ್ರಶ್ನಾವಳಿಯಲ್ಲಿ ಪ್ರಶ್ನೆಗಳು ಕನಿಷ್ಠ ಸಂಖ್ಯೆಯಲ್ಲಿ ಇರಬೇಕು ಮತ್ತು ಹೆಚ್ಚು ಉದ್ದವಾಗಿರಬಾರದು. ಪ್ರಶ್ನಾವಳಿ ಸರಣಿ ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಚಲಿಸಬೇಕು. ಇವೆರಡು ಪ್ರಶ್ನಾವಳಿಯ 2 ಲಕ್ಷಣಗಳು. ಇದನ್ನು ಹೊರತುಪಡಿಸಿ ಇರುವಂಥ ಲಕ್ಷಣಗಳು ಕೂಡ ಯಾವುದಾದ್ರೂ 2 ನೀವು ಬರಿಬೋದು.
ಪ್ರಶ್ನೆ ಸ್ಪಷ್ಟವಾಗಿರಬೇಕು, ನೇರವಾಗಿರಬೇಕು ಮತ್ತು ಒಂದು ಪ್ರಶ್ನೆಗೆ ಕೇವಲ ಒಂದು ಉಪ ಪ್ರಶ್ನೆ ಇರಬೇಕು. ಈ ರೀತಿಯ ಉಳಿದಂಥ ಲಕ್ಷಣಗಳನ್ನು ನೀವು ಬರಿಬೋದು. ಮೂರನೆಯದು, ಮುಚ್ಚಿದ ಎಲೆಯ ಮತ್ತು ತೆರೆದ ಎಲೆಯ ಪ್ರಶ್ನೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಅಂತ ಕೇಳಾರು. ಮುಚ್ಚಿದ ಎಲೆಯ ಪ್ರಶ್ನೆಗಳನ್ನ ಮೊದಲು ನೋಡೋಣ್ರಿ. ಮುಚ್ಚಿದ ಎಲೆಯ ಪ್ರಶ್ನೆಗಳು ದ್ವಿಮಾರ್ಗದ ಪ್ರಶ್ನೆಗಳು ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತಾವೆ. ಮುಚ್ಚಿದ ಎಲೆಯ ಪ್ರಶ್ನೆಗಳು ಬಳಸಲು, ಲೆಕ್ಕಾಚಾರ ಮಾಡಲು, ಕ್ರೋಢೀಕರಿಸಿ ವಿಶ್ಲೇಷಿಸಲು ಸುಲಭವಾಗಿರ್ತೈತಿ. ಇನ್ನು ತೆರೆದ ಪ್ರಶ್ನೆ ಎಲೆಗಳು ಅಂತ ನೋಡಿದ್ರೆ, ತೆರೆದ ಎಲೆಯ ಪ್ರಶ್ನೆಗಳು ಹೆಚ್ಚು ವೈಯಕ್ತಿಕ ಪ್ರಶ್ನೆಗಳಿಗೆ ಅವಕಾಶವನ್ನು ನೀಡ್ತಾವೆ ಮತ್ತು ಹೆಚ್ಚು ವಿಭಿನ್ನವಾಗಿರುವುದರಿಂದ ಇವುಗಳನ್ನು ಅರ್ಥೈಸುವ ಮತ್ತು ಎಣಿಕೆ ಮಾಡುವುದು ಕಷ್ಟವಾಗಿರ್ತೈತಿ. ಮೂರನೆಯ ಪ್ರಶ್ನೆ, ದತ್ತಾಂಶಗಳ ಸಂಗ್ರಹಣೆ ಯಾವುದಾದರೂ 2 ವಿಧಾನಗಳನ್ನು ಹೆಸರಿಸಿ ಎಂದರು. ದತ್ತಾಂಶ ಸಂಗ್ರಹಣೆಗೆ ವಿಧಾನಗಳಂತಂದ್ರೆ ವೈಯಕ್ತಿಕ ಸಂದರ್ಶನ, ಅಂಚೆ ಮೂಲಕ ಸಮೀಕ್ಷೆ ನಡೆಸುವುದು ಮತ್ತು ದೂರವಾಣಿಯ ಸಂದರ್ಶನ. ಪೈಲಟ್ ಸಮೀಕ್ಷೆಯ ಅರ್ಥವನ್ನು ನೀಡಿ ಅಂತಂದರು. ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿ ನಂತರ ಒಂದು ಸಣ್ಣ ಗುಂಪಿನೊಂದಿಗೆ ಪರಿಷ್ಕರಿಸಿ ನೋಡುವುದಕ್ಕೆ ಪೈಲಟ್ ಸಮೀಕ್ಷೆ ಅಥವಾ ಪೂರ್ವಭಾವಿ ಪರೀಕ್ಷೆ ಅಂತ ಕರೀತಾರೆ. ಇದರಿಂದ ಪ್ರಶ್ನೆಗಳಲ್ಲಿನ ನ್ಯೂನತೆಗಳನ್ನು ತಿಳಿಯಬಹುದಲ್ಲದೆ ಪ್ರಶ್ನೆಗಳ ಹೊಂದಾಣಿಕೆ, ಗಣತಿದಾರರ ಕಾರ್ಯನಿರ್ವಹಣೆ, ನಿಜವಾದ ಸಮೀಕ್ಷೆಗೆ ತಗಲುವ ವೆಚ್ಚ ಮತ್ತು ಕಾಲವನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ಜನಗಣತಿ ಮತ್ತು ಮಾದರಿ ಸಮೀಕ್ಷೆಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತಂದರು. ಜನಗಣತಿ ಅಂದರೆ ಏನಪ್ಪ ಅಂದ್ರೆ ಜನಸಂಖ್ಯೆಯ ಪ್ರತಿಯೊಂದು ಅಂಶವನ್ನು ಎಣಿಕೆ ಮಾಡುವ ಸಮೀಕ್ಷೆಗೆ ಜನಗಣತಿ ಸಂಪೂರ್ಣ ಎಣಿಕೆ ವಿಧಾನ ಅಂತ ಕರೀತಾರೆ. ಮಾದರಿ ಸಮೀಕ್ಷೆ ಅಂತಂದರೆ ನಿರ್ದಿಷ್ಟ ಜನಸಂಖ್ಯೆ ಅಥವಾ ವಿಶ್ವದಿಂದ ಮಾದರಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಮಾಹಿತಿ ಪಡೆದು ಇಡೀ ಜನಸಂಖ್ಯೆಗೆ ಅನ್ವಯಿಸುವುದನ್ನು ಮಾದರಿ ಸಮೀಕ್ಷೆ ಅಂತೇಳಿ ಕರೀತಾರೆ. ಸಂಖ್ಯಾಶಾಸ್ತ್ರದಲ್ಲಿನ ಜನಸಂಖ್ಯೆ ಮತ್ತು ಮಾದರಿಗಳ ಅರ್ಥವನ್ನು ನೀಡಿ ಅಂತ ಕೇಳಿದರು. ಸಂಖ್ಯಾಶಾಸ್ತ್ರದಲ್ಲಿ ಒಟ್ಟಾರೆ ಅಧ್ಯಯನ ಮಾಡುವ ಘಟಕಗಳನ್ನು ಜನಸಂಖ್ಯೆ ಅಥವಾ ವಿಶ್ವ ಅಂತ ಕರೀತಾರೆ. ಮಾಹಿತಿಯನ್ನು ಪಡೆಯಬೇಕಾಗಿರುವ ಜನಸಂಖ್ಯೆಯ ಒಂದು ಪ್ರಾತಿನಿಧಿಕ ಭಾಗವನ್ನು ಮಾದರಿ ಅಂತ ಹೇಳಿ ಕರೀತಾರೆ. ಒಂದು ಹಳ್ಳಿಯಲ್ಲಿ 200 ರೈತರಿದ್ದು ಬೆಳೆ ವಿಧಾನವನ್ನು ಕಂಡುಹಿಡಿಯುವ ಬಗ್ಗೆ ಒಂದು ಅಧ್ಯಯನ ನಡೆಸಲಾಯಿತು. ಅವುಗಳಲ್ಲಿ 50 ರೈತರನ್ನು ಸಮೀಕ್ಷೆ ಮಾಡಲಾಗಿ 50% ಮಾತ್ರ ಗೋಧಿ ಬೆಳೆಯಲಾಗಿತ್ತು. ಜನಸಂಖ್ಯೆ ಮತ್ತು ಮಾದರಿಗಳ ಗಾತ್ರವೇನು ಅಂತ ಕೇಳಿದರು. ಜನಸಂಖ್ಯೆ ಹಳ್ಳಿಯಲ್ಲಿರುವ ಒಟ್ಟು 200 ರೈತರು, ಮಾದರಿಗಳು ಸಮೀಕ್ಷೆ ಮಾಡಲಾದ 50 ರೈತರು. ಮಾದರಿ ವಿಧಾನದ 2 ವಿಧಗಳನ್ನು ಹೆಸರಿಸಿ ಎಂದರು. ಯಾದೃಚ್ಛಿಕತೆ ಮತ್ತು ಯಾದೃಚ್ಛಿಕ ಅಲ್ಲದ, ಅಂದರೆ ಅನಿಶ್ಚಿತ ಮಾದರಿ ಮತ್ತು ನಿಶ್ಚಿತ ಮಾದರಿ. ಯಾವುದಾದರೂ 2 ಮಾದರಿ ಆಯ್ಕೆ ಎಲ್ಲದ ದೋಷಗಳನ್ನು ಹೆಸರಿಸಿ ಎಂದರು. ದತ್ತಾಂಶಗಳ ಅರ್ಜನೆಯಲ್ಲಿನ ದೋಷಗಳು, ಪ್ರತಿಸ್ಪಂದನ ರಹಿತ ದೋಷಗಳು, ಪಕ್ಷಪಾತ ಮಾದರಿ. ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 12 ವಾಕ್ಯದಲ್ಲಿ ಉತ್ತರಿಸಿ ಅಂತಂದ್ರೆ 4 ಮಾರ್ಕ್ಸಿಂದು ಕ್ವಶನ್ಗಳಿವೆ. ಓಕೆ, ಫಸ್ಟ್ ಕ್ವಶನ್, ಲಾಟ್ರಿ ವಿಧಾನವು ಯಾವಾಗಲೂ ಅನಿಶ್ಚಿತ ಅಂದರೆ ಯಾದೃಚ್ಛಿಕ ಮಾದರಿಯನ್ನು ನೀಡುತ್ತದೆ, ವಿವರಿಸಿ ಅಂತಂದರು. ವೈಯಕ್ತಿಕ ಘಟಕಗಳನ್ನು ಜನಸಂಖ್ಯೆಯಿಂದ ಅನಿಶ್ಚಿತವಾಗಿ ಆರಿಸುವುದನ್ನು ಯಾದೃಚ್ಛಿಕ ಮಾದರಿ ಅಥವಾ ಲಾಟ್ರಿ ವಿಧಾನ ಅಂತಾರೋ. ಲಾಟ್ರಿ ವಿಧಾನವು ಯಾವಾಗಲೂ ಅನಿಶ್ಚಿತ ಮಾದರಿಯನ್ನು ನೀಡುತ್ತದೆ. ಉದಾಹರಣೆಗೆ, ಪೆಟ್ರೋಲ್ ಬೆಲೆಯ ಹೆಚ್ಚಳದಿಂದ ನಿರ್ದಿಷ್ಟ ಮಾದರಿಯಲ್ಲಿನ 300 ಕುಟುಂಬಗಳ ಬಜೆಟ್ ಮೇಲೆ ಆಗುವ ಪರಿಣಾಮವನ್ನು ತಿಳಿಯಲು ಸರ್ಕಾರವು ನಿರ್ಧರಿಸುತ್ತದೆ. ಇದಕ್ಕಾಗಿ 30 ಕುಟುಂಬಗಳು ಪ್ರಾತಿನಿಧಿಕ ಮಾದರಿಯನ್ನು ತೆಗೆದುಕೊಂಡು ಅಧ್ಯಯನ ಮಾಡಬೇಕು. ಆ ಅಧ್ಯಯನದಲ್ಲಿ ಎಲ್ಲಾ 300 ಕುಟುಂಬಗಳ ಹೆಸರುಗಳನ್ನು ಕಾಗದ ತುಂಡುಗಳಲ್ಲಿ ಬರೆದು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಸಂದರ್ಶಿಸಬೇಕಾದ 30 ಕುಟುಂಬಗಳನ್ನು ಒಂದೊಂದಾಗಿ ಆರಿಸಬೇಕು. ಯಾದೃಚ್ಛಿಕ ಮಾದರಿಯಲ್ಲಿ ಪ್ರತಿ ವ್ಯಕ್ತಿಗೂ ಆಯ್ಕೆ ಸಮಾನ ಅವಕಾಶವಿದೆ ಮತ್ತು ಆಯ್ಕೆ ಆಗಿರುವ ವ್ಯಕ್ತಿಗಳು ಆಯ್ಕೆಗೆ ಆಗದಿರುವ ವ್ಯಕ್ತಿಗಳಂತೆ ಇರುತ್ತಾರೆ. ಇದನ್ನು ಕೆಳಗಂಡಂತೆ ಯಾದೃಚ್ಛಿಕ ಸಂಖ್ಯಾ ಕೋಷ್ಟಕದ ಸಹಾಯದಿಂದ ನಾವು ಮಾಡಬಹುದು. ಇಲ್ಲಿ ಗರಿಷ್ಠ ಕ್ರಮ ಸಂಖ್ಯೆ 3 ಅಂಕೆಯ ಸಂಖ್ಯೆ 300 ಆಗಿರುವುದರಿಂದ 300ಕ್ಕಿಂತ ಹೆಚ್ಚಿನ ಅನಿಶ್ಚಿತ ಸಂಖ್ಯೆಗಳನ್ನು ಬಿಟ್ಟುಬಿಡಬೇಕು, ಏಕೆಂದರೆ ಇಲ್ಲಿ 300ಕ್ಕಿಂತ ಹೆಚ್ಚಿನ ಕುಟುಂಬಗಳು ಇರುವುದಿಲ್ಲ. ಅಲ್ಲದೆ 3 ಅಂಕೆಯ ಅನಿಶ್ಚಿತ ಸಂಖ್ಯೆಗಳನ್ನು ಕ್ರಮವಾಗಿ ಗುರುತಿಸಬಹುದು. ಆದ್ದರಿಂದ ಆಯ್ಕೆ ಮಾಡಿದ 30 ಕುಟುಂಬಗಳ ಕ್ರಮ ಸಂಖ್ಯೆನ ಈ ರೀತಿಯಲ್ಲಿ ಇರುತ್ತವೆ: 149, 219, ಹೀಗೆ ಟೋಟಲ್ ಆಗಿ ಬಿಲೋ 300, 300ಕ್ಕಿಂತ ಕಡಿಮೆ ಅಂದರೆ 1ರಿಂದ 300ರವರೆಗೆ ಯಾವುದಾದ್ರೂ ಸಂಖ್ಯೆನೂ ಆಗಿರಬಹುದು. ನೆಕ್ಸ್ಟ್, ಮಾದರಿ ಆಯ್ಕೆಯ ದೋಷಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರು. ಜನಸಂಖ್ಯೆ ನೈಜ ಬೆಲೆ ಮತ್ತು ಮಾದರಿ ಅಂದಾಜು ಬೆಲೆಯ ವ್ಯತ್ಯಾಸವನ್ನು ಮಾದರಿಯ ದೋಷಗಳು ಅಂತೇಳಿ ಕರೀತಾರೆ. ಈ ದೋಷಗಳು ನೀವು ಜನಸಂಖ್ಯೆಯಲ್ಲಿ ಮಾದರಿಯನ್ನು ತೆಗೆದುಕೊಂಡಾಗ ಗಮನಿಸಿದಾಗ ಕಾಣಿಸಿಕೊಳ್ಳುತ್ತದೆ. ಬೃಹತ್ ಪ್ರಮಾಣದ ಮಾದರಿಗಳನ್ನು ತೆಗೆದುಕೊಳ್ಳುವುದರಿಂದ ಮಾದರಿ ದೋಷಗಳ ಪ್ರಮಾಣವು ಕಡಿಮೆಯಾಗಬಹುದು. ಉದಾಹರಣೆಗೆ, ಕಳಸಾಪುರದ 5 ರೈತರನ್ನ ಜನಸಂಖ್ಯೆ ಎಂದು ತಿಳಿದು ಅವರ ಆದಾಯವನ್ನು ಪರಿಗಣಿಸಿ ಚಲಕ ಎಕ್ಸ್ನ ಅಳತೆ 500, 550, 600, 650, 700 ಆಗಿರುತ್ತದೆ. ಆಗ ಸರಾಸರಿ ಜನಸಂಖ್ಯೆ ಈ ಕೆಳಗಿನಂತಿರುತ್ತೆ ಅಂತ ಹೇಳಿ. ಸೊ ಸರಾಸರಿ ಜನಸಂಖ್ಯೆಯನ್ನು ಇಲ್ಲಿ ಟೋಟಲ್ ಆಗಿ ಕೌಂಟ್ ಮಾಡಿ ಕೊನೆಯದಾಗಿ ಅದರ ಬೆಲೆ 50 ಅಂತ ಕೊಡೋದರ ಮೂಲಕ ಈ ಉತ್ತರವನ್ನು ನೀವು ಉತ್ತರಿಸಬಹುದು. ಜನಗಣತಿ ಮತ್ತು NSS ಕುರಿತು ಬರೀರಿ ಅಂತಂದರು. ಆಲ್ರೆಡಿ ಜನಗಣತಿಯ ಬಗ್ಗೆ ಮೇಲೆ ಹೇಳಿದೆನು. ಸೊ ಅದು ಸೇಮ್ ಇಲ್ಲಿ ಜನಗಣತಿ ಅಂತಂದರೆ ಇದು ಜನಸಂಖ್ಯೆ ಬಗ್ಗೆ ಸಂಪೂರ್ಣವಾದ ಮತ್ತು ನಿರಂತರವಾದ ಜನಸಂಖ್ಯೆ ಮಾಹಿತಿಯನ್ನು ಒದಗಿಸುತ್ತದೆ. 1881ರಿಂದ
ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಿಯಮಿತವಾಗಿ ನಡೆಯುತ್ತದೆ. ಸ್ವತಂತ್ರ ನಂತರ ಮೊದಲ ಸಲ ಜನಗಣತಿ 1951ರಲ್ಲಿ ನಡೆಯಿತು. ಗಣತಿದಾರರು ಜನಸಂಖ್ಯೆಯ ವಿವಿಧ ಆಯಾಮಗಳಾದ ಗಾತ್ರ, ಸಾಂದ್ರತೆ, ಲಿಂಗಾನುಪಾತ, ಸಾಕ್ಷರತೆ, ವಲಸೆ, ಗ್ರಾಮೀಣ ನಗರ ಹಂಚಿಕೆ ಇತ್ಯಾದಿಗಳ ಬಗ್ಗೆ ವಿವರಗಳನ್ನು ಸಂಗ್ರಹಿಸುತ್ತಾರೆ. ಜನಗಣತಿ ಮಾಹಿತಿ ದತ್ತಾಂಶಗಳು ಭಾರತದ ಅನೇಕ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥೈಸಿ ಮತ್ತು ವಿಶ್ಲೇಷಿಸುತ್ತದೆ. ಇನ್ನು NSO ಅಂತ ನೋಡೋದಾದ್ರೆ ಭಾರತ ಸರ್ಕಾರ ದೇಶಾದ್ಯಂತ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಸಮೀಕ್ಷೆಯನ್ನು ಕೈಗೊಳ್ಳುವ NSSO ಅನ್ನು ಸ್ಥಾಪಿಸಿದೆ. NSSO ಸಂಗ್ರಹಿಸಿದ ಮಾಹಿತಿಯನ್ನು ವರದಿ ಮುಖಾಂತರ ಮತ್ತು ತ್ರೈಮಾಸಿಕ ಪತ್ರಿಕೆಯಾದ ಸರ್ವೇಕ್ಷಣ ಬಿಡುಗಡೆ ಮಾಡುತ್ತದೆ. NSSO ಕಾಲಾನುಕಾಲಕ್ಕೆ ಸಾಕ್ಷರತೆ ಪ್ರಮಾಣ, ಶಾಲಾ ನೋಂದಣಿ, ಉದ್ಯೋಗ, ನಿರುದ್ಯೋಗ, ತಯಾರಿಕೆ ಮತ್ತು ಸೇವಾ ವಲಯಗಳ ಉದ್ಯಮಗಳು, ಕೈಗಾರಿಕೆ ಅಸ್ತಿತ್ವಕ್ಕೆ, ತಾಯ್ತನ, ಮಕ್ಕಳ ಪೋಷಣೆ, ಸಾರ್ವಜನಿಕ ವಿತರಣಾ ಪದ್ಧತಿಯ ಉಪಯೋಗ ಇತ್ಯಾದಿ ಮಾಹಿತಿಗಳನ್ನು ನೀಡುತ್ತದೆ. ಇವುಗಳನ್ನು ಭಾರತ ಸರ್ಕಾರವು ಯೋಜನೆಗಳಾಗಿ ಬಳಸಲಾಗುತ್ತದೆ. ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆಗಳು ಬರುತ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು 5 ಅಂಕದ ಪ್ರಶ್ನೆಗಳನ್ನು ನೋಡಿದಾಗ, ನೀವು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ನೀವು ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಮಾದರಿಯ ಸಮೀಕ್ಷೆ ಮಾಡಬೇಕಾಗಿದೆ ಎಂದುಕೊಳ್ಳಿ. ನಿಮ್ಮ ಸಮೀಕ್ಷೆಯನ್ನು ಸರಿಹೊಂದು ಉತ್ತಮವಾದ ಪ್ರಶ್ನಾವಳಿಯನ್ನು ತಯಾರಿಸಿ ಅಂತೇಳಿ ಪ್ರಶ್ನಾವಳಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಇಲ್ಲಿ ಕೆಳಗೆ ಕೊಟ್ಟಂತಹ ಮಾದರಿಯಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರಶ್ನಾವಳಿಗಳನ್ನು ನೀವು ಇಲ್ಲಿ ಮಾಡಬೇಕು. ಸೊ ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ. ಶಾಲೆಯಲ್ಲಿ ಬಿಸಿಯೂಟದ ಯೋಜನೆ ಪ್ರಾರಂಭವಾದ ವರ್ಷ, ಆಮೇಲೆ ಆಹಾರ ಧಾನ್ಯಗಳನ್ನ ಎಷ್ಟು ಪೂರೈಸ್ತಾರೆ, ಬಿಸಿಯೂಟಕ್ಕೆ ನೀಡುವ ಅಕ್ಕಿ ಮತ್ತಿತರ ಸಾಮಾನುಗಳ ಬಗ್ಗೆ, ಆಮೇಲೆ ಪ್ರತ್ಯೇಕ ಅಡುಗೆ ಮನೆ ಬಗ್ಗೆ, ನೀರಿನ ಮೂಲದ ಬಗ್ಗೆ, ಇಂಧನಗಳ ಬಗ್ಗೆ, ಆಮೇಲೆ ಸ್ವಚ್ಛತೆ ಮತ್ತು ಸಿಬ್ಬಂದಿಯ ಬಗ್ಗೆ, ಆಮೇಲೆ ಬಿಸಿಯೂಟ ತಯಾರಿಕೆಯಲ್ಲಿ ಸ್ವಚ್ಛತೆಯನ್ನು ನಿರ್ವಹಿಸುವುದರ ಬಗ್ಗೆ, ಪ್ರತಿಯೊಂದರ ಬಗ್ಗೆನೂ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸಮೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಸೊ ಇದಿಷ್ಟು ಈ ಚಾಪ್ಟರ್ 2ರ ಒಂದು ಸಮೀಕ್ಷೆ ಅಥವಾ ಒಂದು ಚಾಪ್ಟರ್ 2ರ ಪ್ರಶ್ನೆ ಉತ್ತರಗಳಾಗಿತ್ತು. ನೀವೇನು ಮಾಡಬೇಕಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಇದೇ ಒಂದು ನಾನು ಅಕೌಂಟಲ್ಲಿ ಹಾಕ್ತೀನಿ. ದಯವಿಟ್ಟು ತ್ರಯಂ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಅಧ್ಯಾಯದ ಪ್ರಶ್ನೆಗಳು ನೆಕ್ಸ್ಟ್ ಕ್ಲಾಸ್ ಒಳಗೆ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ತ್ರಯಂ ಕ್ಲಾಸಸ್.